ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಿಂಬೆಹಣ್ಣಿನ ದೀಪ ಹಚ್ಚೋದು ನಾನು ಮೊದಲಿಂದನೇ 1ರಿಂದ 9 ನಿಂಬೆಹಣ್ಣು ತನಕ ಹೆಚ್ಚಿಸ್ಕೊತ ಬಂದು ಹಚ್ಕೊಂಡ್ಬಂದಿರ್ತೀನಿ ವಾರ ಶುಕ್ರವಾರ. ಆ ವಿಡಿಯೋ ಸಹ ಹಾಕಿದ್ದೆ ಯಾವ ರೀತಿ ಪೂಜೆ ಮಾಡೋದು ಅಂತಂದು. ಈಗ 9 ವಾರ ಕಂಪ್ಲೀಟ್ ಆಯ್ತಲ್ಲ, ಆ ಪೂಜೆನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ದೀಪ ಹಚ್ಚೋದನ್ನು ಸಹ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಯಾವ ರೀತಿ ಹಚ್ಚೋದು ಅಂತಲೂ ನೀವು ಅದನ್ನು ಸಹ ವಿಡಿಯೋ ನೋಡ್ಕೋಬೋದು. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ನು ದೇವಸ್ಥಾನಕ್ಕೆ ರಾಹುಕಾಲ ದೀಪ ಹಚ್ಚೋದ್ರಿಂದ ಮನೆಯೇ ಇವಾಗ ಈ ಸತಿ ನವರಾತ್ರಿ 2ನೇ ದಿನವೇ ಇತ್ತಲ್ವ, ಅದಕ್ಕೆ ಮನೆಯಲ್ಲೂ ಸಹ ಇಲ್ಲೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪ್ರಸಾದ ತೊಗೊಂಡೋಗೋದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ರಾಹುಕಾಲ ಸ್ಟಾರ್ಟ್ ಆಗೋದ್ರೊಳಗೆ ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಬಿಟ್ಟೆ. ಯಾಕಂದರೆ ನಾವು ರಾಹುಕಾಲದ ದೀಪ ಹಚ್ಚಿದ್ರೆ ಮನೆಗೆ ಚೆನ್ನಾಗಿರಲ್ಲ ಅಂತಂದು ಫಸ್ಟ್ ಟೈಮ್ ಪೂಜೆ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಒಂದು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ. ನಾನು 9 ವಾರ ಕಂಪ್ಲೀಟ್ ಆದಮೇಲೆ ಈ ಥರ ಪ್ರಸಾದ ಮಾಡಿಕೊಂಡು ಯಾವಾಗಲೂ ಕೊಡ್ತಾ ಇರ್ತೀನಿ. ಈ ಸತಿ ಏನೋ ಇವಾಗೆಲ್ಲ ತಿರುಪ್ತಿ ಎಲ್ಲ ಪ್ರಸಾದ ಕೊಡಬಾರ್ದು ಆ ಥರ ರೂಲ್ಸ್ ಮಾಡಿರೋದಕ್ಕೆ ಅವನ್ನ ಇಲ್ಲಿ ದೇವಸ್ಥಾನ ಸಹ ನಮಗೆ ಏನು ಬೇಕಾದ್ರೆ ನೀವು ಆ ಥರ ತಂದು ಕೊಡಿ, ನಾವು ದೇವಸ್ಥಾನದಲ್ಲೇ ಕೊಡ್ತೀವಿ, ನೀವು ಮಾಡ್ಕೊಬರೋದು ಬೇಡ ಅಂತ ಹೇಳಿದ್ರು. ಈ ಸತಿ ಹೇಗೋ ಮಾಡ್ಕೊಂಡೋಗಿದ್ವಲ್ಲ, ಹಂಗೆ ದೇವಸ್ಥಾನದಲ್ಲೇ ಹಂಚ್ಬಿಡೋಣ ಅಂತ ಇಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ದೇವಸ್ಥಾನಕ್ಕೆ, ಒಂದು ಸ್ವಲ್ಪ ಆಗುತ್ತೆ ಅಂತಂದು ಒಂದು 2.5 kg ಅಷ್ಟು ಅಕ್ಕಿ ತೊಗೊಂಡು ಇಲ್ಲಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲೇ ಹುಣಸೆಹಣ್ಣು ಗೊಜ್ಜೆಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಬೇಗ ಈಸಿ ಆಗುತ್ತೆ ಅಂತಂದು ಈ ಥರ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಸಿಂಪಲ್ಲಾಗೆ ಆಯಿತು. ಪೂಜೆ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ. ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕೀಗ. ಬೇಗನೆ ಗಡಿಬಿಡಿನೇ ಆಗೋಗಿರುತ್ತೆ, ಯಾಕಂದರೆ ಎಲ್ಲ ಜೋಡಿಸ್ಕೊಂಡು ತಗೊಂಡೋಗೋದು ಎಲ್ಲ ಇರುತ್ತಲ್ಲ, ಮೊಡ್ಲಕ್ಕಿಸಿಂದ ಎಲ್ಲ ಹಿಡಿದು ಸ್ವಲ್ಪ ಬೇಗನೆ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ನಾನು ಸೀರೆ ಎಲ್ಲ ತೊಗೊಂಬಂದಿದ್ದೀನಿ ದೇವಿಗೆ ಉಡ್ಸೋದಕ್ಕೆ. ಹೆಂಗೋ ಗ್ರೀನ್ ಕಲರೇ ತೊಗೊಂಡಿದ್ದೀನಿ, 2ನೇ ದಿನ ಅಲ್ವಾ ಅಂತಂದು. ಮೊದಲೇ ನಾವು ಹೇಳಿ ಬಂದರೆ ಅವತ್ತಿನ ದಿನವೇ ಸೀರೆ ಸಹ ಉಡಿಸ್ತಾರೆ. ಇನ್ನು ಹೂವಿನ ಹಾರ, ನಿಂಬೆಹಣ್ಣು, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ತುಪ್ಪದ ಬತ್ತಿ ಎಲ್ಲ ರಂಗೋಲಿ ಒಯ್ಯೋದಕ್ಕೆ ಅರಿಶಿನ ಕುಂಕುಮ ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಳ್ತಾ ಇದ್ದೀನಿ. ಅಲ್ಲಿ 9 ಜನ ಪೂಜೆ ಆದಮೇಲೆ ನಾನಿಲ್ಲಿ ಅರಿಶಿನ ಕುಂಕುಮಕ್ಕೆ ಎಲ್ಲರಿಗೂ ಒಂದೊಂದು ಬ್ಲೌಸ್ ಕೊಡೋಣ ಅಂತ ಕೊಡ್ತೀವಿ ಯಾವಾಗ್ಲೂ, ಅದೇ ಥರನೆಲ್ಲ ಜೋಡಿಸ್ಕೊಳ್ಳೋಣ ಅಂತಂದು ತೊಗೊಂಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು, 10:30 ಅಲ್ಲೇ ಆಗೋಗಿತ್ತು ನನ್ನ ಮನೆ ಬಿಡೋದ್ರೊಳಗೆ. ಅಲ್ಲಿಗೆ ಹೋಗೋಷ್ಟು 11 ಗಂಟೆ ಆಗಿಬಿಡ್ತಲ್ವ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ರಂಗೋಲಿ ಹಾಕಿ ಹೂವು ಇಟ್ಟು 9 ನಿಂಬೆಹಣ್ಣು ತಟ್ಟೆಲಿ ಇಟ್ಬಿಟ್ಟು ನೋಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಲ್ಲಿ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಬಳೆ ಮತ್ತು ಬ್ಲೌಸ್ ಪೀಸು 9 ಜನಕ್ಕೂ ಲಾಸ್ಟ್ ವಾರ ಕೊಡ್ತೀನಿ ನಾನು. ಮಾಮೂಲಿ ವಾರ ಒಂದು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಸಹ ಇಟ್ಟು ಪೂಜೆ ಮಾಡ್ಕೊಂಬಂದಿರ್ತೀನಿ. 9 ವಾರ ಕಂಪ್ಲೀಟ್ ಆದಮೇಲೆ ನಮ್ಮ ಶಕ್ತಿಯಾನುಸಾರ ಕೆಲವ್ರು ಸುಮ್ಮನೆ ಬಾಳೆಹಣ್ಣು, ಅಡಿಕೆ ಎಲ್ಲ ಕೊಡ್ತಾರೆ, ಅಷ್ಟಾದರೂ ಮಾಡ್ಬೋದು. ನಿಮ್ಗೆ ಇನ್ನೂ ಏನಾನ ಅನಿಸಿದ್ರೆ ಕೆಲವ್ರು ಸೀರೆ ಎಲ್ಲನೂ ಕೊಡ್ತಾರೆ, ನಾನಿಲ್ಲಿ ಬ್ಲೌಸ್ ಪೀಸ್ ಕೊಡ್ತಾ ಇದ್ದೀನಿ. ನಾನು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಲ್ವ, ಅದಕ್ಕೂ ಸಹ ಎಲ್ಲ 9 ನಿಂಬೆಹಣ್ಣು ಹಚ್ಬಿಟ್ಟು ಇಲ್ಲಿ ತುಪ್ಪದ ಬತ್ತಿ ಹಾಕಿ ದೀಪ ಹಚ್ತಾ ಇದ್ದೀನಿ. ಎಲ್ಲರೂ ಸಹ ಆಗಲೇ ಎಲ್ಲರೂ ಮಾಡಿ ಹೋಗ್ತಾ ಇದ್ರು. ಅಲ್ಲಿ ನಾವು ಇನ್ನೆಲ್ಲ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಅಲ್ಲೆಲ್ಲ ಬೆಳಗ್ಗೆ ಬರಬೇಕು, ಮುಂದೆ ಹೋಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ಮೊದಲೇ ಆಗಲೇ. ಮತ್ತೆ ಹೋಗಿ ಅದೇ ಪ್ಲೇಸ್ಗೆ ತೊಗೊಂಬಂದು ಅದನ್ನ ಇಟ್ಬಿಟ್ಟು ಎಲ್ಲ ಮುತ್ತೈದರಿಗೂ 9 ಜನಕ್ಕೂ ಅದನ್ನು ವೀಳ್ಯದೆಲೆ, ಅಡಿಕೆ ಎಲ್ಲ ಇಟ್ಟಿದ್ವಲ್ಲ ಅದನ್ನು ಸಹ ಎಲ್ಲ ಅರಿಶಿನ ಕುಂಕುಮ ಹೂವು ಕೊಟ್ಬಿಟ್ಟು ಇದನ್ನು ಕೊಟ್ಕೊಂಡು ಬಂದುಬಿಡ್ಬೇಕು, ಎಲ್ಲ ಕೂತಿರ್ತಾರಲ್ಲ ಅಲ್ಲೇ ಜನರಿಗೆಲ್ಲ. ಹಾಗೆ ಪ್ರಸಾದನ ಸಹ ಹಿಂದೆ ಹೋಗಿ ತೀರ್ಥ ಹಾಕ್ಸ್ಕೊಂಬಂದು ಎಲ್ರಿಗೂ ಅವ್ರು ಕೊಡೋದಕ್ಕೆ ಕೊಟ್ಬಿಟ್ಟಿದ್ದೆ. ಆಗಲೇ ಅಕ್ಕಂಗೆ ಹೇಳಿದ್ದೆ, ಅಲ್ಲಿ ಅಕ್ಕ ಕೊಡ್ತಾ ಇದ್ರಾಗಲೇ. ಇನ್ನು ಮೊಡ್ಲಕ್ಕಿಗೆಲ್ಲ ರೆಡಿ ಮಾಡಿಕೊಂಡೆ. ಈಗ ಮಾಮೂಲಿ ಮೊಡ್ಲಕ್ಕಿಗೆ ಬೆಲ್ಲ, ಉತ್ತುತ್ತಿ ಮತ್ತು ಅಕ್ಕಿ, ಮೊಡ್ಲಕ್ಕಿ ಸಾಮಾನು, ಬಳೆ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತೊಗೊಂಡೋಗಿದ್ದೀನಿ. ಇಲ್ಲಿ ಹಿಂದೆ ದೇವಸ್ಥಾನಕ್ಕೆ ಈ ಥರ ರೆಡಿ ಮಾಡಿದ್ದಾರೆ. ಈಗ ಮುಂದೆನೇ ಆವಾಗ ಹೋಗ್ತಾ ಇದ್ವಿ, ಈಗ ಮುಂದೆ ಹೋಗಾಗಿಲ್ಲ. ಈ ಕಡೆ ಮೆಟ್ಲು ಕೆಳಗಡೆನೇ ಪೂಜೆ ಮಾಡಿದರು. ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಸಾಯಂಕಾಲ ಇಲ್ಲಿ ಪೂಜೆ ರೆಡಿ ಮಾಡೋದು. 9 ನವರಾತ್ರಿದು ಯಾವ ರೀತಿ ಅಲಂಕಾರ ಮಾಡ್ತಾರಂತೆ ಇಲ್ಲಿ ಹೋದ ವರ್ಷದ್ದು ಹಾಕಿದ್ದಾರೆ. ಈ ವರ್ಷ ಇದು ಬರೀ ಅರಿಶಿನ ಪುಡಿ ಮತ್ತು ಕುಂಕುಮದಿಂದನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಇವತ್ತು ಹೆಸರು ಕಾಳಿಂದ ಮಾಡ್ತೀನಿ ಸಹ ಅಂತಲೇ ಹೇಳಿದ್ದಾರೆ. ನೋಡೋಣ, ವೀಡಿಯೋ ಸಾಧ್ಯವಾದರೆ ಮಾಡೇ ಹಾಕ್ತೀನಿ. ಇದು ನನ್ನ ಮಕ್ಕಳನ್ನ ಕರ್ಕೊಬರೋ ಸ್ಕೂಲಿಗೆ ಹೋಗಿರೋ ಹತ್ರ ಮಾಡಿದರು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಚೆನ್ನಾಗೇ ಮಾಡಿದರು. ಇಲ್ಲಿ ಸಹ 9 ವಾರನೂ 9 ದೇವಿಯನ್ನು ಕೂರಿಸಿದ್ದಾರೆ ಸ್ಕೂಲಲ್ಲಿ ಸಮೇತನೂ.